ಹಾಯ್ ಫ್ರೆಂಡ್ಸ್, ಅಗೋಚರ ದ ಟ್ರೂತ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋನ ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳಿ. ಏನಿಲ್ಲ, ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನ ನೋಡಿದೆ, ನನಗೂ ಇಂಟ್ರೆಸ್ಟ್ ಅನ್ನಿಸ್ತು. ಹಾಗಾಗಿ ಒಂದು ಭೀಮನ ಅಮಾವಾಸ್ಯೆನ ಸೆಲೆಕ್ಟ್ ಮಾಡಿ ಡಾರ್ಕೆಸ್ಟ್ ಡೇ ಆಚೆ ಹೋಗ್ಬಿಟ್ಟು ಅಮಾವಾಸ್ಯೆ ದಿನ ಒಂದು ರೌಂಡ್ ಮಾಡೋಣ ಅನಿಸ್ತು. ಸಿಟಿ ಸುತ್ತ ಆಲ್ಮೋಸ್ಟು ಯಾರೂ ಹೋಗಿರ್ತಕ್ಕಂಥ ದಾರಿಗಳಲ್ಲಿ ಹೋಗಿ ಮನೆಗಳಿದ್ವು, ಆಲ್ಮೋಸ್ಟ್ ರೋಡ್ ಇತ್ತು, ತುಂಬ ತೋಟಗಳಿರ್ತಕ್ಕಂಥ ಜಾಗ. ಹೋಗಿ ಬಂದೆ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ನೀವು ನೋಡಿರ್ತೀರ, ಜಸ್ಟ್ ಕಾಲ್ ಮೀರಾ ಇರ್ಬೋದು, ಆಮೇಲೆ ಕನ್ನಡ ಚಾಪ್ಟರ್ ಇರ್ಬೋದು, ಅದಲ್ಲದೆ ಇನ್ನೊಂದು ಯುವ ಪಂಚ್, ಈ ಒಂದು ಚಾನಲ್ಗಳನ್ನ ನೋಡಿದೆ. ಏನೋ ಒಂದು ಇನ್ಸ್ಪೈರ್ ಆಯಿತು. ನಾನು ಆ ಚಾನಲ್ಗಳನ್ನ ಖುಷಿ ಪಡ್ತಾಯಿದ್ದೀನಿ, ಒಳ್ಳೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ನನಗೂ ಕೂಡ ಆ ಚಾನಲ್ ಥರ ಏನೋ ಒಂದು ಮಾಡಬೇಕು ಅನ್ನಿಸ್ತು. ನಾನು ಹೋದೆ, ಬಟ್ ನಾವೇನೋ ತುಂಬ ರಿಸ್ಕ್ ತೊಗೊಳ್ಳಿಲ್ಲ. ಒಂದು 3 ಜನ ಹೋದ್ವಿ, ನಮ್ಮ ತಂದೆನೂ ಬಂದಿದ್ದರು. ಹೋಗ್ಬಿಟ್ಟು ಒಂದು ರೌಂಡ್, ಒಂದು ಹಾಬಿ ಥರ, ಏನಂದರೆ ಒಂದು ಎಂಟರ್ಟೈನ್ಮೆಂಟ್ ಥರ ಒಂದು ರೌಂಡ್ ಬಂದು ಏನೋ ಆದರೆ ತೋರಿಸೋಣ ಅಂತ ಒಂದು ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಅಷ್ಟೇ. ಸೊ ಯಾರು ಈ ಥರ ಟ್ರೈ ಮಾಡಬೇಡಿ, ಯಾಕೆಂದರೆ ನೈಟ್ ನಾವು ಹೋಗ್ತಾ ಇರ್ತೀವಿ, ಕಳ್ಳರು ಕಾಕರ ಕಾಟ ಇರ್ತದೆ. ಅದು ಬಿಟ್ಟರೆ ಏನು ಗೋಸ್ಟ್ ಕಾಟ ಇರ್ತದೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಮತ್ತು ಈ ವಿಡಿಯೋ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಈ ಥರ ಇದೆ. ಸೊ ಎಂಜಾಯ್ ಮಾಡಿ. ಇದೊಂದು ಹಾಬಿ ಅಂತ ನಾನು ತೊಗೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ನ. ನಮಗೆ ಯಾವಾಗ ಆಗುತ್ತೋ ಆಗ ಒಂದು ನಾನು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಮೀಟರ್ನ ತಗೋತೀವಿ. ಇಲ್ಲಿಂದ ಮೋಸ್ಟ್ ಜನ ಅಷ್ಟು ಕಮ್ಮಿ, ಮನೆಗಳು ಕಮ್ಮಿ. ಇಲ್ಲಿ ತೊಗೊಳ್ಳಿ, ರೇಟ್ ತೊಗೊಳ್ಳಿ ಅಂತ ಹೇಳಿದ್ರೆ. ಸೊ ಇಲ್ಲಿ ನಾನು ಟ್ರಾವೆಲ್ ಮಾಡೋಕೆ ಆಗಲೇ 2 ಕಿಲೋಮೀಟರ್ ಮುಗಿಸ್ಬಿಟ್ಟಿದ್ದೀನಿ ನಾವು. ನಾ ಹೇಳೋದಷ್ಟೇ, ಗೋಸ್ಟ್ ಚಾಲೆಂಜ್ ಅಂತ ಇದ್ರೆ ಇಲ್ಲಿಂದ ಆ ಗೋಸ್ಟ್ ನಮ್ಮ ಕಡೆಗೆ ಕಾಣಬೇಕು. ನೀವ್ ಹೇಳ್ತೀರಾ ಗೋಸ್ಟ್ ಇಲ್ಲ ಅಂತ ನೀವ್ ಹೇಳ್ತೀರಾ. ಇಲ್ಲಿಂದ ಫುಲ್ ಕಾಡು. ಇಲ್ಲಿಂದ ಕಾಡಿದ್ಯಾ? ಕಾಡು, ಜನ ಇಲ್ಲ, ಮನೆಗಳಿಲ್ಲ. ಸೊ ಈ ಚಾಲೆಂಜ್ ಅನ್ನು ನಾವು ಎಕ್ಸೆಪ್ಟ್ ಮಾಡಿದೀವಿ ಚಾಲೆಂಜ್. ಸೊ ಇಲ್ಲಿ ಯಾವುದೇ ತರ ಗೋಸ್ಟ್ ಇದ್ರೆ, ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಕಾರಣ ಅದು ಈ ಕ್ಯಾಮ್ರಾದಲ್ಲಿ ಶೂಟ್ ಆಗ್ಬೇಕಿತ್ತು. ಸೊ ನೀವ್ ಹೇಳ್ದಂಗೆ ನೀವು ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ನಾನು ಇದೆ ಅಂತ ವಾದ ಮಾಡ್ತಾ ಇದ್ದೀನಿ. ಇದು ಚಾಲೆಂಜ್. ಇವತ್ತು 7 ಜನ ಹೇಳ್ದಂತೆ ಇವತ್ತು ತುಂಬಾ ಸ್ಟ್ರಾಂಗ್ ಅಮಾವಾಸ್ಯೆ ಇರೋದ್ರಿಂದ ಆಕ್ಚುಲಿ ಕಾಣಿಸ್ಬೇಕು. ಸೊ ಇಲ್ಲಿ 2 ಥಾಟ್ ಇದೆ. ಈಗ ನಾನು ಪಾಸಿಟಿವ್ ಥಾಟ್ ಇದೆ ಅಂತ ಹೇಳ್ತಾ ಇದ್ದೀವಿ, ಇವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಇಲ್ಲ, ಯಾವ್ದು ಸತ್ಯ ನೋಡಬೇಕು. ಈಗ ನಾನು ಟೈಮ್ ಕೂಡ ಗೂಗಲ್ನ ಕೇಳ್ತೀನಿ. ಗೂಗಲ್ ನಮಗೆ ಟೈಮ್ ಹೇಳ್ಬೇಕಾಗ್ತದೆ. ಗೂಗಲ್, ವಾಟ್ ಈಸ್ ದ ಟೈಮ್ ನಾವು? ಇವತ್ತು ಟೈಮ್ ಈಗ ಆಗಲೇ 11:15 ಆಗಿದೆ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಇದೆ, ತುಂಬಾ ಸ್ಟ್ರಾಂಗ್ ಅಮಾವಾಸ್ಯೆ. ಸೊ ನನ್ನ ಪ್ರಕಾರ 12 ಕ್ಲೋಸ್ ಆಗೋದ್ರಿಂದ ನಾವು 11 ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ. ಓಕೆ, ನಾನು 12 ಕ್ಲೋಸ್ ಆಗೋದ್ರಿಂದ ನಾವು 11 ಗಂಟೆಗೆ ಸ್ಟಾರ್ಟ್. ತುಂಬಾ ಕತ್ತಲೆ ಜಾಗ ನೋಡ್ಬೋದು, ಮರಗಳೆಲ್ಲ ಇದೆ, ಫುಲ್ ಕಾಡು. ತುಂಬಾ ದೂರದಲ್ಲೆಲ್ಲೋ ಊರು ಕಾಣಿಸ್ತಾ ಇದೆ. ಚಂದ್ರನ ಬಿಂಬ ಇಲ್ವಲ್ಲ ಇವತ್ತು. ಮೋಡ ಮೋಡ ಮೋಡ. ಇನ್ನು ಕಾಡು. ಎಲ್ಲಿ? ಈ ಊರೊಳಗೆ ಹೋದ್ರ? ಇದು ಹಿಂಗೆ ಹೋಗಿ ಹಳ್ಳಿ, ಇದು ಕಾಡು. ಹಿಂಗೆ ಕಾಗಿ ರೈಟ್ ಸೈಡ್ ಎಲ್ಲ ಅಮೃತ್ ಮಹಲ್ ಕವರ್. ಕಾಡು. ಈಗ ಮುಂದೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್
4 ಕಿಲೋಮೀಟ್ರ್ ನಾವು ಟಚ್ ಮಾಡಿದ್ದೀವಿ. ಏನು ಅಂತ ನಮಗೆ ಸದ್ಯದ ಮಟ್ಟಿಗೆ ಅಗೋಚರವಾದ ಏನೂ ಕಾಣ್ತಾ ಇಲ್ಲ. ನಮಗೆ ಅಗೋಚರವಾದದ್ದು ಏನೂ ಕಾಣ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇದೇ ರೋಡಲ್ಲಿ ನಾವು ಹೋಗ್ಬೇಕಾಗ್ತಲ್ಲ. ಇದೇ ರೋಡಲ್ಲಿ ಹೋಗೋಣ. ಏನಾದ್ರು ಇದ್ದರೆ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಏನಾದ್ರು ಸತ್ಯತೆ ಬಗ್ಗೆ ಯಾವುದೇ ಥರ ಸೌಂಡ್ ಇಲ್ಲ ನಮಗೆ. ಕೆಲವು ವಿಡಿಯೋಗಳಲ್ಲಿ ಹೇಳ್ತಾರೆ ಸೌಂಡ್ ಬರ್ತದಂತ. ಯಾವ ಸೌಂಡು ನಮಗೆ ಕೇಳಿ ಬರ್ತಾ ಇಲ್ಲ ಇಲ್ಲಿ. ಎಲ್ಲಿ ಲೈಟ್? ಯಾವ ಲೈಟು? ಎಲ್ಲಿ ಲೈಟು? ಇಲ್ಲ, ಅದೇನು ಇಲ್ಲ. ಎಲ್ಲಿ ಲೈಟು? ಇಲ್ಲ, ಅದೇನು ಇಲ್ಲ. ಸ್ವಲ್ಪ ದೂರ ಯಾರೋ ನೋಡ್ರೆ ಇದನ್ನು ಬೇಕಾದ್ರೆ ಗೋಸ್ಟ್ ಅಂತ ಹೇಳ್ಬಿಡ್ತಾರೆ. ಬೇಕಾದ್ರೆ ನೋಡಿ, ಇದನ್ನು ಗೋಸ್ಟ್ ಅಂತ ಬೇಕಾರೆ ಈಗ ನೋಡ್ಬಿಟ್ರೆ ಇದನ್ನೇ ಬೇಕಾದ್ರೆ ಸರ್ಕಲ್ ಹಾಕ್ಬಿಟ್ಟು ಗೋಸ್ಟ್ ಅಂದ್ಬಿಡ್ತಾರೆ ಬೇಕಾರೆ. ಸೊ ಇದು ಗೋಸ್ಟ್ ಅಲ್ಲ, ಇದು ಏನೋ ಬಾಳೆ ಇದೆ. ಅದು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ, ಇದನ್ನು ಅಬ್ಸರ್ವ್ ಮಾಡಿದ್ರೆ, ದೂರಿಂದ ಅಬ್ಸರ್ವ್ ಮಾಡಿದ್ರೆ ಏನೋ ನಿಂತಂಗೆ ಕಾಣುತ್ತೆ. ಏನೋ ಕಂಡಂಗೆ ಕಾಣುತ್ತೆ, ಆದರೆ ಏನೂ ಅಲ್ಲ ಅದು. ಮತ್ತೆ ನಾವು ಪ್ರಯಾಣನ ಶುರು ಹೋಗ್ತಾ ಇದೀವಿ. ಇಲ್ಲಿಂದ ಫುಲ್ ಇದೆ ಕಾಡೆ. ಹೌದಾ? ಮತ್ತೆ ಇಲ್ಲಿಂದ ಸುತ್ತ ಫುಲ್ ಕಾಡು ಅಂತಲೇ ಹೇಳ್ತಿದ್ದಾರೆ. ರೋಡ್ ಸ್ವಲ್ಪ ಅಗಲ ಇದೆ ಅದು ಇಲ್ಲಿ, ಆದರೂ ಕೂಡ ಒಂದು ಕಾಡಿನ ರೋಡ್ ಇದು. ಜಾಸ್ತಿ ಮಾತಾಡೋದಿಲ್ಲ, ಸೈಲೆಂಟಾಗಿ ಹೋಗೋಣ. ನಾವು ಅಷ್ಟೇ ಈಗ ಪ್ರೇತಾತ್ಮಗಳನ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಅದರ ಇದ್ರೆ ಹೇಳ್ದಂಗೆ ವಿಡಿಯೋಗಳಲ್ಲಿ ಹೇಳ್ದಂಗೆ ಅಗೋಚರ ಶಕ್ತಿಗಳನ್ನ ಬನ್ನಿ ಕಾಣಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಏನಾದ್ರು ನಮಗೆ ಸಿಂಬಾಲಿಕ್ ಆಗಿ ಏನೋ ಕಾಣುತ್ತಾ ಅಥವಾ ಘಟಿಸುತ್ತಾ, ನಾವು ಅದನ್ನು ನೋಡ್ಬೋದಾ, ಅದ್ರ ಬಗ್ಗೆ ನೋಡೋಣ. ಈಗ ನನ್ನ ಕಿಟಕಿ ಗ್ಲಾಸ್ಗಳನ್ನ ನಾನು ಓಪನ್ ಮಾಡಿದ್ದೀನಿ. ಏನಾದ್ರು ಸೌಂಡ್ ಬರುತ್ತಾ, ಏನಾದ್ರು ಫುಲ್ ಕಾಡು ಕೇಳಿಸ್ಕೊಂಡೆ ಸೌಂಡ್ ಬರುತ್ತೆ, ಏನಾದ್ರು ಬರುತ್ತಾ ಕೇಳಿಸ್ಕೊಳ್ಳೋಣ. ಫುಲ್ ಡೇಂಜರಸ್ ಪ್ಲೇಸ್. ಹೌದಾ? ಕಾಡ ಇದು? ಓಕೆ, ಆ ಕಡೆ ಎಲ್ಲ ಹುಡಿ ಎರಡು. ಓಕೆ, ಆ ಕಡೆ ಎಲ್ಲ ಕಾಣಲ್ಲ, ಬಟ್ ಓಕೆ ರೋಡಲ್ಲಿ ಇಟ್ಕೊಂಡು ಮಾಡ್ಬಿಡಿ. ಏನಾದ್ರು ಒಂದು ಅನುಭವ ಆಗುತ್ತೆ ನೋಡೋಣ. ಬಂದರೆ ಬರಬೇಕೀಗ. ಈ ಕಾಡಲ್ಲಿ ನಾವು ಮೂವ್ ಆಗ್ತಾ ಇದ್ದೀವಿ. ರೋಡ್ ಎಲ್ಲ ಕಡೆ ಆಗಿರೋದ್ರಿಂದ ಒಂದು ಖುಷಿ ಮಾತು. ಯಾಕೆಂದರೆ ಯಾವ ಮನೆಗಳು ಸಹ ಇಲ್ಲ ಇಲ್ಲಿ. ಡೇಂಜರಸ್ ಜಾಗ. ಫುಲ್ ಅಪ್ಪಿದೆ, ಗಾಡಿ ಹಿಡಿತಾ ಇಲ್ಲ. ಅಪ್ಪಿರೋದ್ರಿಂದನೇ ಕೊಡಿ ಎಕ್ಸ್ಲೀಟ್ರು. ಕೊಟ್ಟಿದ್ದೀನಿ, ಜ್ವರ ಕೊಡಿ. ಅಷ್ಟೇ. ಓಕೆ, ಅಪ್ಪಿರೋದ್ರಿಂದ ಗಾಡಿ ಹಿಡಿತಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಅಗೋಚರ ಅಂತ ಏನಿಲ್ಲ ಅಲ್ಲ? ಇಲ್ಲ. ಹಾಂ, ಅಷ್ಟೇ. ಈಗ ಅಪ್ಪ ಹೇಳಿದವಾಗಲೇ ಅದು ಈಗ ಕೆಲವು TV ಚಾನಲ್ಗಳಲ್ಲಿ, ವಿಡಿಯೋ ಚಾನಲ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಅದೇ ಏನೋ ಆಗ್ತಾ ಇದೆ ಅಂತ ಹೇಳ್ಬಿಡ್ತಿದ್ರು. ಗೋಚರನೂ ಇಲ್ಲ. ನಾವು ಆದಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲ ಕಾಡು ಭಾಳ ಹಸಿರಿದೆ, ಮರಗಳಿದೆ, ದೊಡ್ಡ ದೊಡ್ಡ ಮರಗಳಿದ್ದಾವೆ. ಯಾಕೆಂದರೆ ಅಲ್ಲಿ ಒಂದು ಬೋರ್ಡ್ ಆಯಿತು, ವೈಟ್ ಬೋರ್ಡು. ಆ ವೈಟ್ ಬೋರ್ಡ್ ನೋಡಿದ್ರೆ ನಾವು ಗೋಸ್ಟ್ ಅಂತ ಇದ್ವಿ ಅಷ್ಟೇ. ಅದು ಗೋಸ್ಟ್ ಅಲ್ಲ. ಸೊ ಹಿಂಗೆ ನೋಡ್ತಿರ್ಬೇಕಾದ್ರೆ ಯಾವುದೋ ಬೋರ್ಡ್ ಪಾಸ್ ಆಗುತ್ತೆ, ಬಟ್ಟೆಗಳು ಪಾಸ್ ಆಗ್ತದೆ, ಯಾವುದೋ ಬಟ್ಟೆನೇ ಹಾಕಿರ್ತಾರೆ. ಸೊ ಅದನ್ನು ಗೋಸ್ಟ್ ಅಂತ ಕೆಲವ್ರ ಕಡೆ ಅದನ್ನೇ ಹೈಲೈಟ್ ಮಾಡಿ ವಿಡಿಯೋ ಮಾಡ್ತಾರೆ. ಅಂತ ಗೊಂಬೆ ಹುಡ್ಕೋಬೇಕು. ಯಾವುದೇ ಥರ ಸೌಂಡ್ ಇಲ್ಲ, ಏನು ಸೌಂಡು ಕೇಳಿಸ್ತಿಲ್ಲ. ಅಮಾವಾಸ್ಯೆ ಮುಗಿತಾ ಬಂತು. ಸೊ ಅಮಾವಾಸ್ಯೆನೇ ಮುಗಿತಾ ಬಂತು. ಇನ್ನು 8 ನಿಮಿಷ ಐತೆ, 5-6 ನಿಮಿಷ. ಸೊ ಅಮಾವಾಸ್ಯೆ ಈ ರಾತ್ರಿ, ಭೀಮನ ಅಮಾವಾಸ್ಯೆ ದಿನ ಈ ವಿಡಿಯೋ ಮಾಡಿದ್ದೀವಿ.
ಭಾಳಷ್ಟು ಕಿಲೋಮೀಟ್ರ್ಗಳನ್ನ ಓಡಿಸಿದ್ದೀವಿ. ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಹತ್ರ ಓಡಿಸಿದ್ದೀವಿ. ಜಾಸ್ತಿ ಆಯ್ತು. ಜಾಸ್ತಿನೇ ಬಂದಿದ್ದೀವಿ. ಸೊ ನಾವೇ ಅದನ್ನು ಹುಡ್ಕೊಂಡು ಹೋಗಿದ್ದೀವಿ. ಆದರೂ ಕೂಡ ನಮಗೆ ಏನೂ ಗೋಚರಿಸಿಲ್ಲ. ಕೊನೆ ಅಂತಾರೆ. ನೋಡೋಣ, ಇನ್ನಷ್ಟು ಕೆಲವು ದೊಡ್ಡ ಸಿಟಿ, ನಮ್ಮ ಊರು ಸಿಟಿ ಬರೋ ತನಕ ಹೀಗೆ ಮೂವ್ ಮಾಡ್ತಾ ಇರ್ತೀವಿ. ಏನಾದರೂ ಗೋಚರವಾದರೆ ಆಗಲಿ. ಬನ್ನಿ 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 ಕರಿತಾ ಇದ್ದೀವಿ. ಚೂರು ಕಾಣಿಸ್ಕೊಳ್ಳಿ ಯಾರಾದರೂ. ಯಾಕೆಂದರೆ ನೋಡ್ತಾ ನೋಡ್ತಾ ನಮಗೆ ಧೈರ್ಯ ಜಾಸ್ತಿ ಬರ್ತಾ ಇದೆ. ಯಾಕೆಂದರೆ ಏನು ಕಾಣ್ತಾ ಇರಲ್ಲ, ಇನ್ನು ನನಗಂತೂ ಓವರ್ ಧೈರ್ಯ. ಅವ್ರ ಪ್ರಕಾರ ಇಲ್ಲ, ನನ್ನ ಪ್ರಕಾರ ಇದೆ, ಆದರೆ ಕಾಣಿಸ್ತಿಲ್ಲ. ಒಬ್ಬರಾದ್ರೂ ಕಾಣಿಸ್ಕೊಳ್ಳಿ ಕಾಣಿಸ್ಕೊಳ್ಳಿ ಕಾಣಿಸ್ಕೊಳ್ಳಿ. ಭಾಳಷ್ಟು ದೂರ ಪ್ರಯಾಣ ಮಾಡಿದ್ವಿ ನಾವು ಕೂಡ. ಮತ್ತೆ ಎಲ್ಲ ಊರುಗಳೆಲ್ಲ ಬರಂಗೆ ಕಾಣಿಸ್ತಾ ಇದೆ. ಅದೇ ಹಿಂಗೆ ಹೋಗಿದ್ದು ರೈಟ್. ಈ ಕಡೆ ಎಲ್ಲ ಕಾಡಿದೆ ಆಲ್ಮೋಸ್ಟ್. ಈ ಕಡೆ ಎಲ್ಲ ಹಿಂಗೆ ಹೋಗಿದ್ದು ಹೋಗಿ ವಾಪಸ್ ರೈಟ್ ಹೋಗಿ ಹಿಂಗೆ ಹೋಗಿದ್ದು. ಓಕೆ, ಹಿಂದೆ ಹೋಗಿದ್ದು ನಮಗೇನು ಆ ಥರ ಕಾಣ್ ಸಿಗಲಿಲ್ಲ. ನೋಡೋಣ ಮುಂದೆ ಏನಾದರೂ. ಒಂದು ವಾರ ಇದೇ ಜಾಗ ಈಗ. ಓಕೆ, ವಾಪಸ್ ಅದೇ ರೋಡಿಗೆ ಜಾಯ್ನ್ ಆಗಿದ್ದೀವಿ. ಸೊ ಒಂದು ರೌಂಡ್ ಹೋಗಿ ಬಂದ್ವಿ. ಏನು ಲಕ್ಷಣಗಳು ಅಥವಾ ಏನೋ ಒಂದು ಅನಾಮಿಕವಾಗಿ ಏನು ನಮಗೇನು ಗೋಚರಿಸಲಿಲ್ಲ, ಅಗೋಚರವಾಗಿ ಏನೂ ಗೋಚರಿಸಲಿಲ್ಲ. ಸೊ ನಮ್ಮ ಉದ್ದೇಶ ಇಷ್ಟೇ ಇತ್ತು, ಏನಾದ್ರು ಇದ್ದರೆ ಕಾಣಿಸ್ಕೊಳುತ್ತೆ, ನಾವು ವೀಕ್ಷಕರಿಗೆ ತೋರಿಸ್ಬೋದು. ಮತ್ತು ಇದು ಒಂದು ಹೋಗಿದ್ವಿ. ನಾವೇನೋ ಲೈಕ್ ಕಂಡಿಡಿದ್ವಿ ಅಂದ್ಕೊಂಡ್ವಿ. ಅದು ಕಂಡಿಡಿದ ಏನೋ ತೋರಿಸಿದ್ವಿ, ಡಿಸ್ಕವರ್ ಮಾಡಿದ್ವಿ ಅಂದ್ಕೊಂಡ್ವಿ. ಆ ಥರ ಏನೂ ಇಲ್ಲ. ನಾವು ಅದೇ ಉದ್ದೇಶಕ್ಕೆ ಏನೋ ಇತ್ತು, ಕಾಣಲೇಬೇಕು ಅಂತ ಈ ದಿನ ನಾನು ಭಾಳ ಸೆಲೆಕ್ಟ್ ಮಾಡಿಕೊಂಡು ಬರೀ ಕೈಯಲ್ಲಿ ಬಂದಂಗೆ ಆಯಿತು. ಬರೀ ಕೈಯಲ್ಲಿ ಬರ್ತಾ ಇದೀವಿ ಅಷ್ಟೇ. ಇಲ್ಲೇ ಹೋಗಿದ್ದು ನಾವು. ಓಕೆ, ಈ ಜಾಗದಲ್ಲಿ ನಾವು ಹೋಗಿದ್ವಿ, ಇದು ಕಾಡು, ಮತ್ತೆ ವಾಪಸ್ ಈ ಜಾಗದಿಂದ ಬರ್ತಾ ಇದೀವಿ ಅಷ್ಟೇ, ರಿಟರ್ನ್. ನಮ್ಮ ಗಾಡಿ ಸೌಂಡ್ ಒಂದು ಬಿಟ್ಟರೆ ಬೇರೆ ಇನ್ಯಾವ ಸೌಂಡು ಅಲ್ಲಿ ಕೇಳ್ತಾ ಇಲ್ಲ. ಸೌಂಡ್ ಇದೆಯಾ? ಏನು ಸೌಂಡ್ ಇಲ್ಲ. ಏನು ಸೌಂಡು ಇಲ್ಲ. ಏನಾದ್ರು ಕಾಣುತ್ತಾ ಈಗ? ಮುಂದೆ ಯಾವ್ದಾದ್ರು ನಮಗೆ ಅಂಥ ಚಾಲೆಂಜಿಂಗ್ ರೋಡ್ ಸಿಕ್ಕಿದ್ರೆ ನಾವು ಆ ಚಾಲೆಂಜಿಂಗ್ ರೋಡ್ನ ಭೇದಿಸ್ತೀವಿ, ಪ್ರಯತ್ನ ಮಾಡ್ತೀವಿ ರೋಡಲ್ಲಿ ಹೋಗೋಕ್ಕೆ. ಆಫ್ ಮಾಡಿದ್ವಿ. ಹಾಗಾಗಿ ನೋಡೋಣ, ಮತ್ತೆ ಯಾವ್ದಾದ್ರು ಅಂಥದ್ದೇನೋ ಸಿಕ್ಕಿದ್ರೆ. ಸದ್ಯಕ್ಕೆ ಮುಗಿದ ಬಂತು, ನಾವು ಭಾಳಷ್ಟು ದೂರ ಜರ್ನಿ ಮಾಡಿದ್ವಿ, ಏನು ಅಂತ ಕಾಣಲಿಲ್ಲ. ಸೊ ಇದನ್ನು ವೀಡಿಯೋನ ಆಫ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.